ಎಸ್ ಪೊಲೀಸರ ಕೊರತೆ ಹಾಗೂ ಭದ್ರತೆಯ ನೆಪವೊಡ್ಡಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆಯಬೇಕಿದ್ದ ಚುನಾವಣೆಯನ್ನ ಮುಂದೂಡಿರುವ ಘಟನೆ ನಂಜನಗೂಡು ತಾಲೂಕಿನ ಕಸುವಿನಹಳ್ಳಿಯಲ್ಲಿ ಬೆಳಕಿಗೆ ಬಂದಿದೆ. 12 ನಿರ್ದೇಶಕರುಗಳು ಇರುವ ಕಸುವಿನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಭಾನುವಾರ ಚುನಾವಣೆಯನ್ನ ನಿಗದಿ ಮಾಡಲಾಗಿತ್ತು. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸಲು ಮಧ್ಯಾಹ್ನ 1:30 ಅವಕಾಶ ಕಲ್ಪಿಸಲಾಗಿತ್ತು. ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸಲು ನಿರ್ದೇಶಕರುಗಳು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಇನ್ನೇನು ನಾಮಪತ್ರ ಸಲ್ಲಿಸಬೇಕು ಅನ್ನುವ ಹೊತ್ತಿನಲ್ಲಿ ಚುನಾವಣಾಧಿಕಾರಿ ವಸಂತ್ ಆಕಾಂಕ್ಷಿಗಳ ಆಸೆಗೆ ತಣ್ಣೀರೆರಚಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಪತ್ರವೊಂದು ಬಂದಿದ್ದು ಚುನಾವಣೆಗೆ ಭದ್ರತೆ ನೀಡಲು ಸಿಬ್ಬಂದಿಗಳ ಕೊರತೆ ಇದೆ ಅಂತ ಹೇಳಿ ಚುನಾವಣೆಯನ್ನ ಮುಂದೂಡುತ್ತಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಅಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿದ್ದ ಪುಟ್ಟಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ನಾಗರಾಜು ಸೇರಿದಂತೆ ಈ ಬಣದ ಇತರೆ ನಿರ್ದೇಶಕರುಗಳು ಚುನಾವಣಾಧಿಕಾರಿಗಳ ಕ್ರಮಕ್ಕೆ ತೀವ್ರ ಬೇಸರವನ್ನ ಹೊರಹಾಕಿದ್ದಾರೆ. ಎದುರಾಳಿ ಬಣದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅರುಣ್ ಕುಮಾರ್ ಹಾಗೂ ಸಿದ್ದರಾಮಯ್ಯ ಬಣದ ನಿರ್ದೇಶಕರುಗಳು ಚುನಾವಣಾಧಿಕಾರಿ ಕ್ರಮವನ್ನ ಸ್ವಾಗತಿಸಿ ಘೋಷಣೆಗಳನ್ನ ಕೂಗಿದ್ದಾರೆ. ಈ ವೇಳೆ ಎರಡೂ ಬಣಗಳ ನಡುವೆ ಪರಸ್ಪರ ಮಾತಿನ ಚಕಮಕಿ ಮತ್ತು ವಾದ ವಿವಾದ ನಡೆದು ಸ್ಥಳದಲ್ಲಿ ಕೆಲ ಕಾಲ ಬಿಗುವಿನ ವಾತಾವರಣವು ನಿರ್ಮಾಣವಾಯಿತು. ಚುನಾವಣೆ ಮುಂದೂಡಿದ ಬೇಸರದಿಂದ ನಂಜನಗೂಡು ನ್ಯಾಯಾಲಯದ ಆವರಣದಲ್ಲಿ ಸಭೆ ಸೇರಿದ ಪುಟ್ಟಸ್ವಾಮಿ ಹಾಗೂ ನಾಗರಾಜು ಬಣದ 7 ಮಂದಿ ನಿರ್ದೇಶಕರುಗಳು ಮುಂದಿನ ರಾಜಕೀಯ ನಡೆಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು. ರಾಜಕೀಯ ಕುತಂತ್ರ ಮತ್ತು ಸೋಲಿನ ಭಯದಿಂದ ಉದ್ದೇಶಪೂರ್ವಕವಾಗಿ ಚುನಾವಣೆಯನ್ನ ಮುಂದೂಡಲಾಗಿದೆ. ಕಾಣದ ಕೈಗಳು ಇದರ ಹಿಂದೆ ಕೆಲಸ ಮಾಡಿದೆ. ಸಹಕಾರ ಸಂಘದ 50 ವರ್ಷದ ಇತಿಹಾಸದಲ್ಲಿ ಈ ರೀತಿಯ ಘಟನೆಗಳು ಈವರೆಗೂ ನಡೆದಿರಲಿಲ್ಲ. ಪೊಲೀಸರ ಕೊರತೆ ಇದೆ ಎಂಬ ಕಾರಣಕ್ಕೆ ಚುನಾವಣೆಯನ್ನ ಮುಂದೂಡಿರುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನಂಜನಗೂಡು ತಾಲೂಕಿನಲ್ಲಿ ಇದೇ ತಿಂಗಳು ಹಲವು ಕಡೆ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಗಳು ನಡೆದಿದೆ. ಆದರೆ ಕಸುವಿನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಪೊಲೀಸರ ಕೊರತೆ ಇದೆ ಅಂತ ಚುನಾವಣೆಯನ್ನ ಮುಂದೂಡಿರುವುದು ನಾನಾ ಅನುಮಾನಕ್ಕೆ ಕಾರಣವಾಗಿದೆ. ಕಸುವಿನಹಳ್ಳಿ, ಸಿದ್ದಯ್ಯನಹುಂಡಿ, ಕೃಷ್ಣಾಪುರ, ಕೂಡ್ಲೂರು, ಎಲ್ಚಿಗ್ರೆ, ಲಕ್ಷ್ಮಣಪುರ, ದೇವೇಗೌಡನಪುರ, ಮಾಗಣ್ಪುರ ಗ್ರಾಮಗಳು ಕೃಷಿ ಪತ್ತಿನ ಸಹಕಾರ ಸಂಘದ ವ್ಯಾಪ್ತಿಗೆ ಬರಲಿದ್ದು ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಅಧಿಕಾರ ಹಿಡಿಯುವ ಉದ್ದೇಶ ಮತ್ತು ಸೋಲಿನ ಭಯದಿಂದ ಈ ರೀತಿ ಚುನಾವಣೆಯನ್ನ ಮುಂದೂಡಲಾಗಿದೆ. 5 ವರ್ಷ ಅಧಿಕಾರಾವಧಿಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮೈತ್ರಿ ಮಾಡಿಕೊಳ್ಳಲಾಗಿತ್ತು. ಈ ಮೈತ್ರಿ ಸಹಿಸದ ವಿರೋಧಿ ಬಣದ ಕೆಲವು ಕಾಣದ ಕೈಗಳು ಉದ್ದೇಶಪೂರ್ವಕವಾಗಿ ಚುನಾವಣೆಯನ್ನ ಮುಂದೂಡುವಂತೆ ಮಾಡಿದ್ದಾರೆ. ಪೊಲೀಸರ ಭದ್ರತೆ ಇಲ್ಲ ಎಂಬ ಕಾರಣಕ್ಕೆ ಚುನಾವಣೆ ಮುಂದೂಡಿದ್ದು ಏಕೆ? ಈ ವಿಚಾರವನ್ನ ಮೊದಲೇ ತಿಳಿಸದೆ ನಾಮಪತ್ರ ಸಲ್ಲಿಸಲು ಕೆಲವೇ ಗಂಟೆಗಳು ಇರುವಾಗ ಈ ನೆಪ ಹೇಳಿ ಚುನಾವಣೆ ಮುಂದೂಡಿರುವುದು ನಾನಾ ಅನುಮಾನಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಇದರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಇದರ ಸತ್ಯಾಸತ್ಯತೆ ತಿಳಿಸುವಂತೆ ಒತ್ತಾಯ ಮಾಡಿದ್ದಾರೆ. ನನ್ನ ಹೆಸರು ಎಸ್ ಪುಟ್ಟಸ್ವಾಮಿ ಅಂತೇಳಿ, ಕೃಷಿ ಪತ್ತಿನ ಸಹಕಾರ ಸಂಘ ಕಸುವಿನಹಳ್ಳಿ ಸೊಸೈಟಿ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು. ಇವತ್ತು ಅಧ್ಯಕ್ಷರ ಚುನಾವಣೆಗೂ ಸ್ಪರ್ಧಿಸ್ತಾ ಇದ್ದೀನಿ ನಾನು. ಹಾಗಾಗಿ ಇವತ್ತು ಎಲೆಕ್ಷನ್ ಇದ್ದದ್ದು 12:30ರಿಂದ 1:30 ತನಕ ನಾಮಿನೇಷನ್ ಸಲ್ಲಿಸೋದಿತ್ತು. ನಾವು ನಾಮಿನೇಷನ್ ಸಲ್ಲಿಸೋಕ್ಕಂತ 12 ಗಂಟೆ ಒಳಗಡೆ ಹೋಗಿ ಕೂತಿದ್ದು. ಯಾರಾದರೂ ಎಲೆಕ್ಷನ್ ಆಫೀಸರು ಬರಲಿಲ್ಲ. 1 ಗಂಟೆ 5 ನಿಮಿಷಕ್ಕೆ ಎಲೆಕ್ಷನ್ ಆಫೀಸರ್ ಬಂದರು. ಎಲೆಕ್ಷನ್ ಆಫೀಸರ್ ಬಂದ ಮೇಲೆ ನಾಮಿನೇಷನ್ ತಗೊಂಡೋಗಿ ಕೊಟ್ಟ ಮೇಲೆ ಹಿರಿ ಮಾತಾಡಬೇಕು ಅಂತೇಳಿ ಅವರು ಎಲ್ಲರನ್ನೂ ಕೂತ್ಕೊಳ್ಳಿ, ಎಲ್ಲರನ್ನೂ ಬರೆಯಲಿ ಅಂತಂದ್ಬಿಟ್ಟು ಎಲ್ಲರನ್ನೂ ಬರೆಯಬಿಟ್ಟು ಪೊಲೀಸ್ದು ಒಂದು ಇದಿದೆ, ನಮಗೆ ವರದಿ ಇದೆ. ಇಲ್ಲಿಗೆ ನಾವು ಪೊಲೀಸ್ ಪ್ರೊಡಕ್ಷನ್ ಕೊಡೋಕ್ಕಾಗಲ್ಲ, ಈ ಎಲೆಕ್ಷನ್ನ ಪೋಸ್ಟ್ಪೋನ್ ಮಾಡಿ ಅಂತ ನಮ್ಗೆ ರಿಕ್ವೆಷನ್ ಕೊಟ್ಟಿದ್ದಾರೆ. ಪೊಲೀಸ್ ಪ್ರೊಡಕ್ಷನ್ಗೆ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಅಂತೇಳಿ ನಾವು 18ನೇ ತಾರೀಕು ನಾವು ರಿಕ್ವೆಷನ್ ಕೊಟ್ಟು ದುಡ್ಡನ್ನೂ ಕಟ್ಟಿ ಪೊಲೀಸ್ ಇದರಿಂದ ನಾವು ಹಿಂಬರನ್ನು ತಗೊಂಡಿದ್ದೀವಿ. ಅದರಂತೆ ಅವ್ರು ಬಂದು ಇವತ್ತು ಎಲೆಕ್ಷನ್ ನಡೆಸ್ಕೊಡ್ಬೇಕಾಯ್ತು. ಎಲೆಕ್ಷನ್ ನಡೆಸೋಕ್ಕಾಗಲ್ಲ ಅಂತೇಳಿ ಅವರು ಪೋಸ್ಟ್ಪೋನ್ ಮಾಡಿರೋದ್ರಿಂದ ನಾವೆಲ್ಲ ಅಲ್ಲಿ ಸೇರ್ಕೊಂಡಿರೋ ಅಪೋಸಿಟ್ ಪಾರ್ಟಿಗಳು ನಾವು ಎಲ್ಲ ಸೇರ್ಕೊಂಡು ಫುಲ್ ಗಲಾಟೆ ಆಯಿತು. ಆ ಗಲಾಟೆಯಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಸಹಕಾರ ಸಂಘದ ಕಸುವಿನಹಳ್ಳಿ ಪತ್ತಿನ ಸಹಕಾರ ಸಂಘದ ಸದಸ್ಯರು ನಾನು 2ನೇ ಬಾರಿ ಈಗ ಈ ಸರಿ. ನಾವು ಇವತ್ತು ಡೇಟ್ ಅವ್ರಿಗೆ ಕೊಟ್ಟಿದ್ರು, KN ಮಲ್ಲೇಶ್ ಅಂತ. ನಮಗೆ ಇವತ್ತು ಡೇಟ್ ಫಿಕ್ಸ್ ಮಾಡಿದ್ರು. ಇಂದಿನ ಒಂದು ವಾರದಲ್ಲಿ ಎಲೆಕ್ಷನ್ ಆಫೀಸರ್ ಅಂತ ವಸಂತ್ ಕುಮಾರು CDO ನಮಗೆ ಸೊಸೈಟಿಗೆ ಅವರು ನೋಟಿಸ್ ಹಾಕಿದರು. ಚುನಾವಣೆಗೆ ಎಲ್ಲ ಸದಸ್ಯರಿಗೂ ನೋಟಿಸ್ ಕೊಡಿ, 26/10/2025 ನಮ್ಗೆ ಚುನಾವಣೆ ಇದೆ ಅಂತ. ನಾವು 7 ಜನ ಸದಸ್ಯರು ಆಕಾಂಕ್ಷಿಗಳು ನಮ್ಮ ST ಪುಟ್ಟಸ್ವಾಮಿ ಅವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತ, ನಾಗರಾಜ್ ಅವರ ಉಪಾಧ್ಯಕ್ಷ ಮಾಡಬೇಕಂತ ನಾವು ನಮ್ಮ ತಂದೆನೂ ಸುಧಾ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಸ್ಪರ್ಧೆ ಮಾಡಿ ಗೆದ್ದು ಉಪಾಧ್ಯಕ್ಷ ಸ್ಥಾನಕ್ಕೆ ಅವರು ಸುಧಾ ಆಸ್ಪಿರೆಂಟ್ಸ್ ಆಗಿದ್ದಾರೆ ಸರ್. ಈಗ ಇವತ್ತು ಏನಾಗಿದೆ ಅಂದರೆ ಇದೇ ರೀತಿಯಾಗಿ ನಮಗೆ ನೋಟಿಸ್ ಬಂದ ತಕ್ಷಣ ಇದುವರೆಗೂ ಯಾವುದು ಮುಂಚಿತವಾಗಿ ನಮ್ಗೆ ಮಾಹಿತಿ ಇರಲಿಲ್ಲ. ನಾವು ಹೊರಗಡೆ ಎಲ್ಲೋ ಹೋಗಿದ್ದು ಬಂದು ನಮ್ಮ ಪಾಡಿಗೆ ನಾವು ಅದೇ ಚುನಾವಣೆ ಯಾವ ರೀತಿ ಮಾಡಬೇಕು ಅದೇ ರೀತಿಯಾಗಿ
ಇವತ್ತು ನಾಮಪತ್ರ ಸಲ್ಲಿಸೋಗಿ ಹೊರಗಡೆ ಹೋಗಿದ್ವಿ. ಕರೆಕ್ಟ್ 12:12 ಹೊರಗಡೆ ಹೋದ್ವಿ. ಹೊರಗಡೆ ಎಲ್ಲ ಹೋಗಿ ಮುಗಿದ ತಕ್ಷಣ ಎಲ್ಲ ಹೊರಗಡೆ ಕೂತಿರ್ಬೇಕಾರೆ ತಕ್ಷಣ ಇದೊಂದು ನೋಟಿಸ್ ಬಂದು ಚುನಾವಣೆ ಅಧಿಕಾರಿಗಳು ಏನು ಹೇಳಿದ್ರು, ಚುನಾವಣೆ ಇವತ್ತು ಮುಂದೂಡಲಾಗಿದೆ, ಕಾರಣಾಂತರ ಹಿಂಗಾಗಿದೆ, ಪೊಲೀಸ್ ಇಲಾಖೆಯವರು ಸಿಬ್ಬಂದಿ ಕೊಡೋಕ್ಕಾಗಲ್ಲ ಅಂತ ನೋಟಿಸ್ ಕೊಟ್ಟಿದ್ದಾರೆ, ಅದರಿಂದ ನೀವು ಮುಂದೂಡಲಾಗಿದೆ, ನೀವು ನೆಕ್ಸ್ಟ್ ಡೇಟ್ ಕೊಡ್ತೀವಿ ಅವಾಗ ಬನ್ನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಾವು ಯಾವುದೇ ರೀತಿ ನಮಗೆ ಕಾರಣ ಸಿಕ್ಕಿಲ್ಲ ಸರ್. ಈಗ ಹೇಳ್ತಾ ಇರೋದು ಪೊಲೀಸ್ ಇಲಾಖೆ ಸಿಬ್ಬಂದಿ ವರ್ಗದವರೇ ಕಾರಣ ಅಂತ ಹೇಳಿದ್ಮೇಲೆ ಅದು ಮುಂಚಿತವಾಗಿ ತಿಳಿಸ್ಬೋದಿತ್ತಲ್ವ ಅವರು. ಮುಂಚಿತವಾಗಿ ಯಾವುದೇ ರೀತಿಯಾಗಿ ಚುನಾವಣೆ ಇದೆ ಅಂತ 26 ಚುನಾವಣೆ ಇದೆ ಅಂತ ಮುಂಚಿನ ನೋಟಿಸ್ ಯಾವಾಗ ಕೊಟ್ಟರು, ಅದೇ ರೀತಿ ಒಂದಿನ ನೆನ್ನೆನೆ ಗೊತ್ತಾದ್ಮೇಲೆ ಅವರು ಒಂದಿನ ನಮ್ಗೆ ನೆನ್ನೆನೆ ತಿಳಿಸ್ಬೋದಿತ್ತಲ್ಲ. ಅಂದ್ರೆ ಇದರಿಂದ ಕುತಂತ್ರ ಮಾಡೋರ ಎಲ್ಲೋ ಅಧ್ಯಕ್ಷ ಸ್ಥಾನ ಇತ್ತು. ಆ ಚುನಾವಣೆಯಿಂದ ನಾವು ನಮ್ಮ ಪುಟ್ಟಸ್ವಾಮಪ್ಪನವ್ರನ್ನ ಅಧ್ಯಕ್ಷರು ಮಾಡಬೇಕು ಅಂತ ಅಂದ್ಬಿಟ್ಟು ನಾವು 7 ಜನ ಸದಸ್ಯರು, ಅಂದರೆ 7 ಜನ ಸದಸ್ಯರು ಕೂಡ ಅವ್ರಿಗೆ ನಾವು ಬೆಂಬಲ ಕೊಡ್ತೀವಿ ಅಂದ್ಬಿಟ್ಟು ಇದ್ದಾಗ ಇವತ್ತು 12:30ಯಿಂದ 3 ಗಂಟೆಗೆ ಚುನಾವಣೆ ಇದೆ ಅಂತ ಚುನಾವಣೆ ಅಧಿಕಾರಿಗಳು ನಮ್ಗೆ ಮಾಹಿತಿ ಕೊಟ್ಟಿದ್ರು. ಅದರಂತೆ ನಾವು 12:30ಗೆ ಒಳಗಡೆಗೆ ಹೋದಾಗ ಚುನಾವಣೆ ಅಧಿಕಾರಿಗಳು ಬಂದದು 1 ಗಂಟೆಗೆ. ಅವರು ಬಂದು ಇಲ್ಲ ಚುನಾವಣೆ ಮುಂದೂಡಿದ್ದೀವಿ ಅಂತ ಹೇಳಿದ್ರು. ನಾವು ಯಾಕೆ, ಏನು ಕಾರಣ, ನೀವು ಚುನಾವಣೆ ಮುಂದೂಡೋಕ್ಕೆ ಏನು ಕಾರಣ ಹೇಳಿ ಅನ್ನೋ ಗಂಟೆ ನಾವು ಪೊಲೀಸ್ಗೆ ನಾವು ಪ್ರೊಡಕ್ಷನ್ನು ಕೊಡೋಕ್ಕಾಗೋದಿಲ್ಲ, ಆ ದೃಷ್ಟಿಯಿಂದ ನೀವು ಚುನಾವಣೆಯನ್ನು ಮುಂದೂಡಿ ಅಂತ ನನಗೆ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಬಂದಿದೆ. ನಾನು ಬೋರ್ಡಲ್ಲಿ ನೋಟಿಸನ್ನು ಅಂಟಿಸಿದ್ದೀನಿ, ಇದನ್ನು ನೋಡ್ಕೊಳ್ಳಿ, ನನ್ನದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಆದರೆ ಒಂದು ಚುನಾವಣೆಯನ್ನು ಅದೇ ಕ್ಷಣದಲ್ಲಿ 26ನೇ ತಾರೀಕು ಚುನಾವಣೆಗೆ ಹಿಂದೆ ಒಂದು 2-3 ದಿನದ ಹಿಂದೆ ನಮ್ಗೆ ಮಾಹಿತಿ ಕೊಡಬೇಕಾಗಿತ್ತು. ಅದು ನಮ್ಮ ಎದುರಾಳಿಗಳು ಸೋಲಿನ ಭಯದಿಂದ ಇದೇನೋ ಒಂದು ಕುತಂತ್ರವನ್ನು ಮಾಡಿ, ಯಾರೋ ರಾಜಕಾರಣಿಗಳಿಂದ ಕುತಂತ್ರ ಮಾಡಿ ಇದನ್ನು ನಿಲ್ಸೋಕ್ಕೆ ಪ್ರಯತ್ನ ಪಟ್ಟರ. ಆದಷ್ಟು ನಾವು ಕೇಳ್ಕೊಳ್ಳೋದು ಏನಪ್ಪ ಅಂದ್ರೆ, ಜಿಲ್ಲಾಧಿಕಾರಿಗಳು ಇದನ್ನು ಗಮನಕ್ಕೆ ತಂದು ನಮ್ಗೆ ನ್ಯಾಯ ಕೊಡಿಸ್ಬೇಕು. ಹಾಗೂ